ಯಾವತ್ತಾರು ಯೋಚನೆ ಮಾಡಿದಿರಾ ಟೈಮ್ ಯಾಕೆ ಯಾವಾಗ್ಲೂ ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಅಂತ? ದಟ್ಟು ಬರೀ ಫ್ಯೂಚರ್ ಮಾತ್ರ ಟೈಮ್ ಮೂವ್ ಆಗುತ್ತೆ. ಯಾಕೆ ಪಾಸ್ಟ್ ಮೂವ್ ಆಗಲ್ಲ? ಇವತ್ತಿನ ವಿಡಿಯೋ ನೋಡೋಣ. ಯಾಕೆ ಪಾಸ್ಟ್ ಮೂವ್ ಆಗಲ್ಲ ಅಂತ ಹೇಳಕ್ಕಿಂತ ಮುಂಚೆ ಫಸ್ಟ್ ಮೇನ್ ಪ್ರಾಬ್ಲಮ್ ಬರೋದೇ ಎಂಟ್ರೋಪಿ. ಎಲ್ಲೋ ಕೇಳದಂಗಿದೆ ಅಲ್ಲ, ಸೈನ್ಸ್ ಸ್ಟೂಡೆಂಟ್ಸ್ ಕೇಳಿರ್ತಾರೆ. ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಇಲ್ಲ ಅಂತಂದ್ರೆ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಎಂಟ್ರೋಪಿ ಅಂದ್ರೆ ಎಂಟ್ರೋಪಿ ಅಂದ್ರೆ ಯೂನಿವರ್ಸ್ ಯಾವತ್ತು ಆರ್ಡರ್ ಇಂದ ಗೆ ಹೋಗುತ್ತೆ. ಅಂದ್ರೆ ಲೈಕ್ ಐಸ್ ನ ವಾಟರ್ ಆಗಿ ಮೆಲ್ಟ್ ಮಾಡೋದು, ಅಥವಾ ಗ್ಲಾಸ್ ನ ಬ್ರೇಕ್ ಮಾಡಿ ಇಂಟು ಪೀಸಸ್ ಮಾಡೋದು. ಅಥವಾ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಈ ಪೇಪರ್ ನ ಬರ್ನ್ ಮಾಡಿದ್ರೆ ಇದು ಆಶಸ್ ಆಗುತ್ತೆ ಅಲ್ವಾ? ಅದೇ ಆ ಆಶಸ್ ನ ಮತ್ತೆ ಪೇಪರ್ ಮಾಡಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಅದು ಆರ್ಡರ್ ಇಂದ ಕೇಯಾಸ್ ಆಗಿದೆ. ಅಂದ್ರೆ ಪೇಪರ್ ಆರ್ಡರ್, ಆಶಸ್ ಕೇಯಾಸ್. ಸಿಂಪಲ್ ಹೇಳ್ಬೇಕು ಅಂದ್ರೆ ಇದೇ ಎಂಟ್ರೋ. ಅಂದ್ರೆ ಆರ್ಡರ್ ಇಂದ ಕೇಯಾಸ್ ಆಗೋದು. ಸೆಕೆಂಡ್ ರೀಸನ್ ನಮ್ ಬ್ರೈನ್ ಯಾವತ್ತೂ ಬರೀ ಪಾಸ್ಟ್ ಅಲ್ಲಿ ಏನ್ ನಡೆದಿದೆ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳುತ್ತೆ. ಫ್ಯೂಚರ್ ಅಲ್ಲಿ ಏನ್ ನಡೆಯುತ್ತೆ ಇದನ್ನ ನೆನ್ಪಿಟ್ಕೊಳಕ್ ಆಗಲ್ಲ. ಕೇಳಕ್ ಸ್ವಲ್ಪ ವಿಯರ್ಡ್ ಆಗಿದೆ, ಆದ್ರೆ ಇದೇ ನಿಜ. ಥರ್ಡ್ ರೀಸನ್, ಯೂನಿವರ್ಸ್ ಸ್ಟಾರ್ಟ್ ಆಗಿದ್ದು ಒಂದ್ ಸ್ಪೆಸಿಫಿಕ್ ಸ್ಟೇಟ್ ಇಂದ ಅಂತ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸ್ಪಾಟಿಫೈ ಅಲ್ಲಿ ನೀವು ಪ್ಲೇ ಬಟನ್ ಕ್ಲಿಕ್ ಮಾಡಿದ್ರೆ ಹೆಂಗೆ ಫಾರ್ವರ್ಡ್ ಮಾತ್ರ ಮೂವ್ ಆಗುತ್ತೋ ಅದೇ ತರ ಇಲ್ಲಿ ರಿವೈಂಡ್ ಮಾಡಕ್ಕೆ ಆಪ್ಷನ್ ಇಲ್ಲ. ಬರೀ ಡಿಸಾರ್ಡರ್ ಅಂದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ದಂಗೆ ಮೆಸ್ ಅಪ್ ಮಾಡಬಹುದು ಅಷ್ಟೇ. ಫೋರ್ತ್ ರೀಸನ್, ಕ್ವಾಂಟಮ್ ಮೆಕ್ಯಾನಿಕ್ಸ್ ಈಸ್ ಲಿಟರಲಿ ವಿಯರ್ಡ್. ಟೈನಿ ಸ್ಕೇಲ್ ಅಲ್ಲಿ ನೋಡಿದ್ರೆ ಟೈಮ್ ನ ಬ್ರೇಕ್ ಮಾಡಿ ರಿವರ್ಸ್ ಮಾಡಬಹುದು ಮ್ಯಾಥಮೆಟಿಕ್ಸ್. ಆದ್ರೆ ನೀವು ಅದಕ್ಕೆ ಮೆಜರ್ಮೆಂಟ್ ಹಾಕಿದ್ರೆ ಲೈಕ್ ಅಬ್ಸರ್ವೇಷನ್, ರಿಯಾಲಿಟಿ ಇದನ್ನೆಲ್ಲ ಆಡ್ ಮಾಡಿದ್ರೆ ಇದು ಕಷ್ಟ. ಕ್ರೇಜಿ ಪಾರ್ಟ್ ಏನ್ ಗೊತ್ತಾ? ತುಂಬಾ ಥಿಯರಿ ಪ್ರಕಾರ ಟೈಮ್ ಎಕ್ಸಿಸ್ಟೇ ಆಗಲ್ಲ. ಇದನ್ನ ಯಾವಾಗ್ಲಾರು ಮುಂದೆ ವಿಡಿಯೋ ನೋಡೋಣ. ನಾನು ನಿಮ್ಮ ಅಷ್ಟು ಕನ್ನಡಿಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.